ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ಇವಾಗ ನೀವು ನೋಡ್ತಿರೋ ಹಾಗೆ ನಾನಿಲ್ಲಿ ಮೃದುವಾದಂಥ ಮಲ್ಲಿಗೆ ಇಡ್ಲಿನ ಮನೆಯಲ್ಲಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಬನ್ನಿ ಹಾಗಿದ್ರೆ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ಇಡ್ಲಿ ರವೆನ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಒಂದು 2-3 ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ. ಈ ಥರ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಮತ್ತೆ ಮುಳುಗೋವರೆಗೂ ನೀರು ಹಾಕಿ ಮುಚ್ಚಿ ಈ ಥರ ಎತ್ತಿಡ್ತೀನಿ. ನಾವು ನಾಳೆ ಬೆಳಗ್ಗೆಗೆ ಇಡ್ಲಿ ಮಾಡ್ತೀವಿ ಅಂದರೆ ಇವತ್ತು ಬೆಳಗ್ಗೆನೇ ಈ ಥರ ಮಾಡ್ಕೊಳ್ಬೇಕು, ನೆನೆಸಿಡಬೇಕು ಇಡ್ಲಿ ರವೆನ. ಹಾಗೆ ಇಲ್ಲಿ ಇನ್ನೊಂದು ದೊಡ್ಡ ಬೌಲ್ಗೆ ಒಂದು 1/4 ಕೆಜಿಗಿಂತ ಕಡಿಮೆ ಆಗೋಷ್ಟು ಉದ್ದಿನ ಬೇಳೆನ ಇದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡು ಮುಚ್ಚಿ ಇದನ್ನು ಕೂಡ ನೆನೆಯಕ್ಕೆ ಬಿಡ್ತೀನಿ. ಸೊ ಇವಾಗ ನಾಳೆ ಇಡ್ಲಿ ಮಾಡ್ಕೊಳ್ತೀವಿ ಅನ್ನೋವಾಗ ಅಂದರೆ ಇವತ್ತು ಈ ಥರ ಈವ್ನಿಂಗ್ ಅಥವಾ ರಾತ್ರಿ ಇದು ಚೆನ್ನಾಗಿ ನೆನೆದಿರುತ್ತೆ. ಇದು ರವೆ ಇದರಲ್ಲಿರೋ ನೀರೆಲ್ಲ ಸ್ಟ್ರೈನ್ ಮಾಡಿಕೊಂಡು ಸ್ವಲ್ಪ ಮಾತ್ರ ನೀರನ್ನು ಉಳಿಸ್ಕೊಳ್ಬೇಕು. ನೋಡ್ತಿರ್ಬೋದು ಇಷ್ಟು ನೀರನ್ನು ನಾನು ಉಳಿಸ್ಕೊಂಡಿನಿ ಇದರಲ್ಲಿ. ಇವಾಗ ಈ ಉದ್ದಿನ ಬೇಳೆ ಏನಿದೆ ಇದು ಚೆನ್ನಾಗಿ ನೆನೆದಿದೆ. ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ ನಾನು. ತುಂಬ ಚೆನ್ನಾಗಿ ಬರುತ್ತೆ. ರೆಸ್ಟೋರೆಂಟ್ ಹೋಟೆಲ್ಗಳಲ್ಲೆಲ್ಲ ಮಾಡ್ತಾರಲ್ಲ ರವೆ ಇಡ್ಲಿ, ಅದೇ ಥರ ತುಂಬ ಮೃದುವಾಗಿ ಬರುತ್ತೆ. ಇವಾಗ ಈ ರುಬ್ಬಿರುವಂಥ ಉದ್ದಿನ ಬೇಳೆ ಹಿಟ್ಟೇನಿದೆ ಇದನ್ನು ಈ ಇಡ್ಲಿ ರವೆಗೇನಿದೆ ಇದಕ್ಕೆ ಸೇರಿಸ್ಕೊಳ್ತೀನಿ ನಾನು. ಇದೇ ಥರ ಎಲ್ಲ ರುಬ್ಬಿರುವಂಥ ಉದ್ದಿನ ಬೇಳೆ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಉದ್ದಿನ ಬೇಳೆ ಹಿಟ್ಟು ಹಾಕಾದ್ಮೇಲೆ ನೋಡ್ತಿರ್ಬೋದು ಕೈಯಿಂದ ಚೆನ್ನಾಗಿ ಎರಡು ಹೊಂದೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ಪೂನಿಂದ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗಲ್ಲ, ಆವಾಗ ನಿಮಗೆ ಸ್ಮೂತಾಗಿ ಮೃದುವಾಗಿ ಬರಲ್ಲ ಇಡ್ಲಿ. ಹಿಟ್ಟು ಚೆನ್ನಾಗಿ ನೆನೆಯಲ್ಲ. ನೋಡ್ತಿರ್ಬೋದು ಈ ಥರ ಚೆನ್ನಾಗಿ ಕೈಯಿಂದ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಓವರ್ನೈಟ್ ಬಿಡಿ, ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಹಿಟ್ಟು. ನೋಡ್ತಿರ್ಬೋದು ನೆಕ್ಸ್ಟ್ ಡೇ ಮಾರ್ನಿಂಗು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಸೊ ಇದನ್ನು ನೀವು ಬೇಕಿದ್ರೆ ಫ್ರಿಜ್ಜಲ್ಲಿ ಒಂದು ಏರ್ಟೈಟ್ ಕಂಟೈನರ್ನ ಹಾಕಿ ಮತ್ತೆ ಮಾಡ್ಕೊಳ್ಳಿಕ್ಕೆ ಸ್ಟೋರ್ ಮಾಡ್ಬೋದು. ಇವಾಗ ನಾನು ಎಷ್ಟು ಬೇಕೋ ಅಷ್ಟು ಹಿಟ್ಟಿಗೆ ಉಪ್ಪು ಹಾಕ್ಕೊಳ್ತಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಅರ್ಧ ನಿಮಿಷ ಇದನ್ನು ಮುಚ್ಚಿಡಿ. ಆವಾಗ ನೆನೆಯುತ್ತೆ. ಉಪ್ಪು ಹಾಕಿರ್ತೀವಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇವಾಗ ಇಡ್ಲಿ ತಟ್ಟೆಗೆ ಹಾಕ್ಕೊಂಡು ನಾವು ಇಡ್ಲಿನ ಸ್ಟೀಮ್ ಮಾಡ್ಕೊಳ್ಳೋಣ. ನೋಡ್ತಿರ್ಬೋದು ನನ್ನ ಹತ್ರ ಈ ಥರ ಇಡ್ಲಿ ಪ್ಲೇಟ್ಸ್ ಇದೆ. ಸೊ ಒಂದು ಕಾಟನ್ ಬಟ್ಟೆನ ನೀರಲ್ಲಿ ನೆನೆಸಿ ಈ ಥರ ಇಡ್ಲಿ ಪಾತ್ರೆ ಮೇಲೆ ಇಟ್ಕೊಂಡು ಇಡ್ಲಿ ಮೌಲ್ಡ್ಸ್ ಇರುತ್ತಲ್ಲ ಅದ್ರ ಮೇಲೆ ಈ ಥರ ಸೆಟ್ ಮಾಡ್ಕೊಳ್ಳಿ. ಈ ಥರ ಬಟ್ಟೆನಲ್ಲಿ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಮೃದುವಾಗಿ. ಸೊ ಬಟ್ಟೆನ ಸುಮಾರು ಸರಿ ನಾನು ಯೂಸ್ ಮಾಡಿದ್ದೀನಿ. ಇವಾಗ ಈ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿಟ್ಟಿದ್ದೆ ನಾನು, ಒಂದು ಗ್ಲಾಸ್ ಆಗುವಷ್ಟು ಕಾಯಕ್ಕಿಟ್ಟಿದ್ದೆ ಒಂದು 2 ನಿಮಿಷ ಮುಂಚೆ. ಅದು ಇನ್ನೇನು ಕಾಯ್ತಾ ಇದೆ ಅನ್ನೋವಾಗ ಈ ಥರ ಇಡ್ಲಿ ಹಾಕಿ ಸೆಟ್ ಮಾಡಿಕೊಂಡು ಮುಚ್ಚಿ ಒಂದು 15 ನಿಮಿಷ ಬಿಟ್ಟರೆ ಸಾಕು, ನಿಮಗೆ ಮೃದುವಾದಂಥ ಇಡ್ಲಿ ರೆಡಿ ಆಗುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ. ಸೊ ತುಂಬ ಟೇಸ್ಟಿಯಾಗಿ ಬರುತ್ತೆ, ಮೃದುವಾಗಿ ಮಲ್ಲಿಗೆ ಥರ ಇರುತ್ತೆ. ನೀವು ಕೂಡ ಇದೇ ಥರ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ನೋಡಿ ಅಭಿಪ್ರಾಯ ತಿಳಿಸಿ. ಸೊ ನೋಡ್ತಿರ್ಬೋದು ಇಲ್ಲಿ ಇಡ್ಲಿ. ಸೊ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.